ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಶೀಲ್ ಮುಕಾಶಿ, ಕಿರುತೆರೆ ಮತ್ತು ಹಿರಿತೆರೆಯ ನಟ, ನಿರ್ದೇಶಕ ಮತ್ತು ನಿರ್ಮಾಪಕ. ನಾನೀಗ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಒಂದು ಕಿರುಚಿತ್ರದ ಬಗ್ಗೆ. ಅದರ ಹೆಸರು ಚಿಟ್ಟೆ. ನೋಡಿ, ಚಿಟ್ಟೆ ಅನ್ನೋ ಹೆಸರು ಕೇಳೋಕ್ಕೆ ಎಷ್ಟು ಅದ್ಭುತವಾಗಿದೆ. ಇದನ್ನು ನಮ್ಮ ಉತ್ತರ ಕರ್ನಾಟಕದ ನವ ಪ್ರತಿಭೆ, ಯುವ ಪ್ರತಿಭೆ ಶಶಾಂಕ್ ಢೇಕಣೆ ಅವರು ನಿರ್ದೇಶನ ಮಾಡಿರುವಂಥ ಈ ಕಿರುಚಿತ್ರ ಸಿದ್ದು ಕೃಷ್ಣ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ಬಿಡುಗಡೆ ಆಗುತ್ತೆ. ನೀವೆಲ್ಲ ಅದನ್ನು ನೋಡಬೇಕು, ಆಶೀರ್ವಾದ ಮಾಡಬೇಕು. ಯಾಕೆಂದರೆ ಇದು ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಸಾಮಾಜಿಕ ಕಳಕಳಿ ಇಟ್ಕೊಂಡು ಸಾಮಾಜಿಕ ಮೆಸೇಜ್ ಕೊಡುವಂಥದ್ದು, ಅಂದರೆ ಸಾಮಾಜಿಕ ಸಂದೇಶ ಬೀರುವಂಥ ಈ ಕಿರುಚಿತ್ರದಲ್ಲಿ ಸಿದ್ದು ಕೃಷ್ಣ, ಗೋವಿಂದ ಮಾಂಡ್ರೆ, ಡಿಂಪಲ್, ರಾಧಿಕಾ, ಬಸವಂತಪ್ಪ ಹರಕುಣಿ, ಆಮೇಲೆ ಸಾತ್ವಿಕ್ ಮುಂತಾದ ಕಲಾವಿದರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಥೆನೂ ತುಂಬ ಚೆನ್ನಾಗಿದೆ. ಅಂದರೆ ಈ ಸಮಾಜದಲ್ಲಿ ನಾವು ಅದನ್ನು ನೋಡಿ ತಿಳ್ಕೊಂಡು ಬಾಳಬೇಕು. ಸಮಾಜದಲ್ಲಿ ನಾವು ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಅಥವಾ ಮಕ್ಕಳ ಅಪ್ಪ ಅಮ್ಮನಿಗೆ ಯಾವ ರೀತಿ ಬೆಲೆ ಕೊಡಬೇಕು, ಇದನ್ನೆಲ್ಲ ತುಂಬ ಅದ್ಭುತವಾಗಿ ನಮ್ಮ ಶಶಾಂಕ್ ಢೇಕಣೆ ಅವರು ಅದನ್ನು ಅರ್ಥಪೂರ್ಣವಾಗಿ ತೋರಿಸಿದ್ದಾರೆ. ದಯವಿಟ್ಟು ಇದನ್ನು ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಆಮೇಲೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿನ್ನೆಲೆ ಗಾಯಕಿ ಡಾಕ್ಟರ್ ಪ್ರಿಯದರ್ಶಿನಿ. ಚಿಟ್ಟೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಚಿಟ್ಟೆ ಅಂದರೆ ವೆರಿ ಕಲರ್ಫುಲ್, ಒಂದು ಬೌಂಡ್ರಿ ಇಲ್ಲದೆ ಹಾರ್ತಾ ಇರುತ್ತೆ ಅಂತ. ಈ ಒಂದು ಟೈಟಲ್ ಅಲ್ಲಿ ಒಂದು ಕಿರುಚಿತ್ರ ತಯಾರಾಗಿದೆ. ಆತ್ಮೀಯರಾದಂಥ ಸಿದ್ದು ಕೃಷ್ಣ ಅವರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಯುವ ನಿರ್ದೇಶಕ ಶಶಾಂಕ್ ಢೇಕಣೆ ಅವರು ಡೈರೆಕ್ಟ್ ಮಾಡಿದ್ದಾರೆ. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಈ ಒಂದು ಕಿರುಚಿತ್ರದಲ್ಲಿ ಇದೆ. ಪ್ರಮುಖ ಪಾತ್ರದಲ್ಲಿ ಸಾತ್ವಿಕ್, ರಾಧಿಕಾ, ಮಹೇಶ್ ಗೌಡ, ಡಿಂಪಲ್, ಗೋವಿಂದ್, ಬಸವಂತ ಎಲ್ಲರೂ ಆಕ್ಟ್ ಮಾಡಿದ್ದಾರೆ. ಈ ಒಂದು ಒಳ್ಳೆ ಪ್ರಯತ್ನಕ್ಕೆ ನನ್ನ ಬೆಸ್ಟ್ ವಿಶಸ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಕಿರುಚಿತ್ರ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ನೀವೆಲ್ಲರೂ ರಿಲೀಸ್ ಆದಮೇಲೆ ಇದಕ್ಕೆ ಒಂದು ಒಳ್ಳೆ ಎನ್ಕರೇಜ್ಮೆಂಟ್ ಕೊಡಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ರಾವ್ ಕೇಸರ್ಕರ್ ಮಾತಾಡ್ತಾ ಇದ್ದೀನಿ. ರಂಗಭೂಮಿ, ಕಿರುತೆರೆ ಮತ್ತು ಚಲನಚಿತ್ರ ನಟ ಹಾಗೂ ನಿರ್ಮಾಪಕ. ಇದೀಗ ತಾನೇ ತಾರಕೇಶ್ವರ ಚಿತ್ರವನ್ನು ನಿರ್ಮಾಣ ಮಾಡಿ ಯಶಸ್ವಿ ಕಂಡಿರ್ತಕ್ಕಂತಹ ನಿಮ್ಮ ಪ್ರೀತಿಯ ಗಣೇಶ್ ರಾವ್ ಕೇಸರ್ಕರ್ ಮಾತಾಡ್ತಾ ಇದ್ದೀನಿ. ಈಗ ನನ್ನ ಆತ್ಮೀಯ ಕಲಾಬಂಧುಗಳೇ, ನಮ್ಮ ಆತ್ಮೀಯ ಯುವ ನಿರ್ದೇಶಕ ಶಶಾಂಕ್ ಢೇಕಣೆಯವರ ನಿರ್ದೇಶನದ, ವೀರು ಪಾಟೀಲ್ ಛಾಯಾಗ್ರಹಣದ, ಗೋವಿಂದ ಮಾಂಡ್ರೆಯವರ ಸಂಭಾಷಣೆ ಹಾಗೂ ಗುರು ಪಾಟೀಲ್ ಕುಂದಾಪುರ ಇವರ ಸಂಕಲನದಲ್ಲಿ ಮೂಡಿಬರ್ತಕ್ಕಂಥ ಚಿತ್ರ ಚಿಟ್ಟೆ ಎಂಬ ಕಿರುಚಿತ್ರ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ. ಯುವ ಸಮೂಹಕ್ಕೆ ಮತ್ತು ನಮ್ಮ ಯುವ ಸಮಾಜಕ್ಕೆ ಒಂದು ಸಂದೇಶ ಸಾರುವ ಈ ಚಿತ್ರದ ತಾರಾಗಣದಲ್ಲಿ ಪ್ರಮುಖ ಪಾತ್ರದಲ್ಲಿ ಸಾತ್ವಿಕ್ ನಡೆಸುತ್ತಿದ್ದು, ಇದರಲ್ಲಿ ನನ್ನ ಆತ್ಮೀಯ ಸಹೋದರ ಸಮಾನ ಹಾಗೂ ಆತ್ಮೀಯ ಮಿತ್ರ ಸಿದ್ದು ಕೃಷ್ಣ ಢೇಕಣೆಯವರು, ಮಹೇಶ್ ಗೌಡ, ರಾಧಿಕಾ, ಡಿಂಪಲ್, ಬಸವಂತಪ್ಪ, ಭೂಪಾಲ್ ಮುಂತಾದ ಕಲಾವಿದರು ಅಭಿನಯಿಸಿರುವ ಈ ಚಿತ್ರ ಅತಿ ಶೀಘ್ರದಲ್ಲೇ ಸಿದ್ದು ಕೃಷ್ಣ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದನ್ನು ನೋಡಿ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಸಿದ್ದು ಕೃಷ್ಣ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಹುಬ್ಬಳ್ಳಿ ಮಂಜುಳಾ. ರಂಗಭೂಮಿ, ಕಿರುತೆರೆ, ಚಲನಚಿತ್ರ ನಟಿ, ಆತ್ಮೀಯ ಕಲಾಭಿಮಾನಿಗಳೇ, ನಮ್ಮ ಆತ್ಮೀಯರಾದ ಸಿದ್ದು ಕೃಷ್ಣ ಅವರು ಅಭಿನಯಿಸಿರುವ ಯುವ ನಿರ್ದೇಶಕರಾದ ಶಶಾಂಕ್ ಢೇಕಣೆ ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಚಿಟ್ಟೆ ಎಂಬ ಕಿರುಚಿತ್ರವು ಅತಿ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಸಾಮಾಜಿಕ ಸಂದೇಶವನ್ನು ಸಾರುವ ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಸಾತ್ವಿಕ್, ರಾಧಿಕಾ, ಮಹೇಶ್ ಗೌಡ, ಡಿಂಪಲ್, ಬಸವಂತ್, ಗೋವಿಂದ್ ಇನ್ನು ಮುಂತಾದ ಕಲಾವಿದರು ಅಭಿನಯಿಸಿರುವ ಈ ಚಿತ್ರವು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರಲಿದೆ. ಎಲ್ಲರೂ ಈ ಚಿತ್ರವನ್ನು ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲೋಕೇಶ್ ವಿದ್ಯಾಧರ ಮಾತಾಡ್ತಾ ಇದ್ದೀನಿ. ಕಲಾಭಿಮಾನಿಗಳೇ, ನಮ್ಮ ಆತ್ಮೀಯರಾದ ಯುವ ನಿರ್ದೇಶಕ ಶಶಾಂಕ್ ಢೇಕಣೆ ಅವರು ನಿರ್ದೇಶಿಸಿರುವ ಕಿರುಚಿತ್ರ ಚಿಟ್ಟೆ
ಈ ಚಿತ್ರವು ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಆಗ್ತಾಯಿದೆ. ಅದು ಯಾವ ಚಾನಲ್ ಅಂತಂದರೆ ಸಿದ್ದು ಕೃಷ್ಣ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಈ ಚಾನಲಲ್ಲಿ ಬಿಡುಗಡೆ ಆಗ್ತಾಯಿದೆ. ಈ ಚಾನಲ್ ಬಿಡುಗಡೆ ಆಗ್ತಾರೆ. ಈ ಸಿನಿಮಾ ಒಂದು ಸಾಮಾಜಿಕ ಸಂದೇಶವನ್ನು ತೊಗೊಂಬರ್ತಾ ಇದೆ. ಈ ಸಂದೇಶ ಎಲ್ಲರಿಗೂ ಅತಿ ಮುಖ್ಯವಾಗಿರುತ್ತೆ. ಸೊ ದಯವಿಟ್ಟು ಇದನ್ನು ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ಆತ್ಮೀಯರಾದ ಸಿದ್ದು ಕೃಷ್ಣ, ಡಿಂಪಲ್, ಸಾತ್ವಿಕ್, ಮಾದೇಶ್ ಗೌಡ, ರಾಧಿಕಾ, ಗೋವಿಂದ್ ಮಾಂಡ್ರೆ, ಬಸಪ್ಪ ಅರ್ಕುಣಿ ಮುಂತಾದರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾನ ನೋಡಬೇಕು, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.